ಮುಂಬೈ ಇಂಡಿಯನ್ಸ್ ತಂಡವು ಮೊಹಾಲಿ ಮೂಲದ ಅಶ್ವನಿ ಕುಮಾರ್ ಅವರನ್ನು ತನ್ನ ಹೊಸ ವೇಗದ ಬೌಲರ್ ಆಗಿ ಪರಿಚಯಿಸಿದ್ದು, ಮೊದಲ ಪಂದ್ಯದಲ್ಲೇ ಧೂಳೆಬ್ಬಿಸಿದ್ದಾರೆ. ಇವರನ್ನು ಐಪಿಎಲ್ ಹರಾಜಿನಲ್ಲಿ ಮುಂಬೈ ತಂಡ 30 ಲಕ್ಷ ರೂಪಾಯಿಗಳಿಗೆ ಖರೀದಿಸಿತ್ತು. ಆದರೆ ಇದೇ ಅಶ್ವನಿ ಕುಮಾರ್ ಒಂದು ಕಾಲದಲ್ಲಿ ಆಟೋಗೆ ನೀಡಲು 30 ರೂಪಾಯಿ ಕೂಡ ಇಲ್ಲದೆ ಪರದಾಡುತ್ತಿದ್ದರು. ಇಂತಹ ಕಡು ಕಷ್ಟದ ದಿನಗಳಿಂದ ಬಂದು ಇದೀಗ ಚೊಚ್ಚಲ ಪಂದ್ಯದಲ್ಲೇ ದಾಖಲೆ ಬರೆದಿದ್ದಾರೆ. ಮೊದಲ ಪಂದ್ಯದಲ್ಲಿಯೇ ದಾಖಲೆಯ 4 ವಿಕೆಟ್ ಕೀಳುವ ಮೂಲಕ ಈ ಆಟಗಾರ ಇದೀಗ ಮನೆ ಮಾತಾಗಿದ್ದಾರೆ. ಮೊಹಾಲಿ ಮೂಲದ ಅಶ್ವನಿ ಕುಮಾರ್ ಸೋಮವಾರ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಯುವ ವೇಗದ ಬೌಲರ್ ಅಶ್ವನಿ ಕುಮಾರ್ 3 ಓವರ್ಗಳಲ್ಲಿ 24 ರನ್ ನೀಡಿ 4 ವಿಕೆಟ್ ಪಡೆಯುವ ಮೂಲಕ ಕೆಕೆಆರ್ ತಂಡವನ್ನು 116 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಎಷ್ಟೋ ಕಡುಕಷ್ಟದ ದಿನಗಳಿಂದ ಬಂದ ಅಶ್ವನಿ ಕುಮಾರ್ ಮೊದಲ ಪಂದ್ಯದ ಉತ್ತಮ ಪ್ರದರ್ಶನದಿಂದ ಅವರ ಕುಟುಂಬ ಮತ್ತು ಊರಿನ ಜನಸಂತೋಷದಲ್ಲಿ ತೇಲುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅಶ್ವನಿ ತಂದೆ ಮತ್ತು ಸಹೋದರ ಅವರ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ಸಂದರ್ಶನ ನೀಡಿರುವ ಅಶ್ವನಿ ತಂದೆ ಮಗನ ಕಷ್ಟದ ದಿನಗಳು, ಪರಿಶ್ರಮವನ್ನು ತೆರೆದಿಟ್ಟಿದ್ದಾರೆ. ಮಳೆ ಇರಲಿ, ಬಿಸಿಲೇ ಇರಲಿ, ಮಗ ಅಶ್ವನಿ ಮೊಹಾಲಿಯ ಪಿಸಿಎಗೆ ನಂತರ ಮುಲ್ಲನ್ಪುರದ ಹೊಸ ಸ್ಟೇಡಿಯಂಗೆ ಅಭ್ಯಾಸಕ್ಕೆ ತೆರಳುವುದನ್ನು ಮಾತ್ರ ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಆತನ ಬಳಿ ಪಿಸಿಎಗೆ ಹೋಗಲು ಬೇಕಾದ ಹಣ ಕೂಡ ಇರುತ್ತಿರಲಿಲ್ಲ. ಎಷ್ಟೋ ಬಾರಿ ಸೈಕಲ್ನಲ್ಲಿ, ಕೆಲವೊಮ್ಮೆ ಯಾರ್ಯಾರದೋ ಬಳಿ ಲಿಫ್ಟ್ ಕೇಳಿ, ಮಗದೊಮ್ಮೆ ಆಟೋದಲ್ಲಿ ಉಳಿದವರ ಜೊತೆ ಹಣ ಹಂಚಿಕೊಂಡು ತೆರಳುತ್ತಿದ್ದ ಎಂದು ವಿವರಿಸಿದ್ದಾರೆ. ಅಶ್ವನಿ ತರಬೇತಿಗೆ ಹೋಗಲು ನನ್ನಿಂದ 30 ರೂಪಾಯಿ ತೆಗೆದುಕೊಳ್ಳುತ್ತಿದ್ದ. ಆತನನ್ನು ಮುಂಬೈ ಇಂಡಿಯನ್ಸ್ ತಂಡವು 30 ಲಕ್ಷ ರೂಪಾಯಿಗಳಿಗೆ ಖರೀದಿಸಿದಾಗ ಅವನ ಬೆಲೆ ಏನೆಂದು ನನಗೆ ತಿಳಿಯಿತು ಎಂದು ತಂದೆ ಹರ್ಕೇಶ್ ಕುಮಾರ್ ಸಂತಸ ಹಂಚಿಕೊಂಡಿದ್ದಾರೆ. ಇಂದು ಆತ ಪ್ರತಿ ವಿಕೆಟ್ ತೆಗೆದಾಗಲೂ ರಾತ್ರಿ 10 ಗಂಟೆಗೆ ತರಬೇತಿ ಮುಗಿಸಿ ಮನೆಗೆ ಬರುತ್ತಿದ್ದ ದಿನಗಳು ನೆನಪಾಗುತ್ತಿವೆ. ರಾತ್ರಿ 10ಕ್ಕೆ ಬಂದರೂ ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ತರಬೇತಿಗೆ ಹೊರಡುತ್ತಿದ್ದ ಎಂದು ತಮ್ಮ ಮಗನ ಅಭ್ಯಾಸದ ದಿನಗಳನ್ನು ನೆನಪಿಸಿಕೊಂಡರು. ಹಾಗೇ ನೋಡಿದರೆ ಅಶ್ವನಿ ಕುಮಾರ್ ಈಗಾಗಲೇ ಬೇರೆ ಐಪಿಎಲ್ ತಂಡದಲ್ಲಿ ಆಡಬೇಕಾಗಿತ್ತು. ಅವರು ಚೆನ್ನೈ ಸೂಪರ್ ಕಿಂಗ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳನ್ನು ಸೇರಿದ್ದರು. ಆದರೆ ಅಲ್ಲಿ ಉತ್ತಮ ಪ್ರದರ್ಶನ ನೀಡಲು ವಿಫಲರಾಗಿದ್ದರಿಂದ ಆಡುವ ಅವಕಾಶ ಸಿಕ್ಕಿರಲಿಲ್ಲ. ಕೊನೆಗೆ ಮುಂಬೈ ಈ ಅವಕಾಶವನ್ನು ನೀಡಿತು. ಅಶ್ವನಿ ಕುಮಾರ್ ಮುಂಬೈ ತಂಡದ ಬೌಲಿಂಗ್ ಸೆನ್ಸೇಷನ್, ಜಗದ್ವಿಖ್ಯಾತ ಬೌಲರ್ ಜಸ್ಪ್ರೀತ್ ಬುಮ್ರಾ ಹಾಗೂ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಅವರನ್ನೇ ತಮ್ಮ ಮಾದರಿಯಾಗಿಟ್ಟುಕೊಂಡಿದ್ದಾರೆ. ವಿಶೇಷವೆಂದರೆ ಅದೇ ಮುಂಬೈ ತಂಡದಲ್ಲಿ ಅಶ್ವನಿಗೆ ಮೊದಲ ಅವಕಾಶ ಸಿಕ್ಕಿತು. ಇನ್ನೂ ವಿಶೇಷವೆಂದರೆ ತಮ್ಮ ದ್ರೋಣಾಚಾರ್ಯ ಬುಮ್ರಾ ಸ್ಥಾನಕ್ಕೆ ಆಯ್ಕೆಯಾಗಿದ್ದು. ಅಶ್ವನಿಗೆ ಒಂದು ಕಾಲದಲ್ಲಿ ಬಾಲ್ ಖರೀದಿಸಲು ಹಣವಿರಲಿಲ್ಲ. ಆಗ ಸ್ನೇಹಿತರು ಕ್ರಿಕೆಟ್ ಬಾಲ್ ಖರೀದಿಸಲು ಹಣವನ್ನು ಹಾಕುತ್ತಿದ್ದರು. ಮುಂಬೈ ಇಂಡಿಯನ್ಸ್ ತಂಡವು ಆತನನ್ನು 30 ಲಕ್ಷ ರೂಪಾಯಿಗಳಿಗೆ ಖರೀದಿಸಿದಾಗ ಅಶ್ವನಿ ಮೊದಲು ಮಾಡಿದ ಕೆಲಸವೆಂದರೆ ಕ್ರಿಕೆಟ್ ಕಿಟ್ಗಳನ್ನು ಮತ್ತು ಬಾಲ್ಗಳನ್ನು ಖರೀದಿಸಿ ತಮ್ಮ ಹಳ್ಳಿಯ ಹತ್ತಿರದ ಅಕಾಡೆಮಿಗಳಿಗೆ ಹಂಚಿದ್ದು ಎನ್ನುತ್ತಾರೆ ಅವರ ಅಣ್ಣ ಶಿವರಾಣ. ಅಶ್ವನಿಗೆ ತನ್ನದೇ ಹೆಸರಿನ ಜರ್ಸಿ ಧರಿಸುವುದು ಬಹುದೊಡ್ಡ ಆಸೆಯಾಗಿತ್ತು. ಆದರೆ ಇದೀಗ ತನ್ನ ಪ್ರದರ್ಶನದಿಂದ ಮಕ್ಕಳೆಲ್ಲ ಅಶ್ವನಿ ಹೆಸರಿನ ಜರ್ಸಿಯನ್ನು ಧರಿಸುವಂತಾಗಿದೆ ಎಂದು ಅವರು ಖುಷಿಪಟ್ಟರು. ಕೆಕೆಆರ್ ತಂಡದ ಬ್ಯಾಟಿಂಗ್ ಲೈನಪ್ ಅನ್ನೇ ಮುರಿದ ನಂತರ ಅಶ್ವನಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಇದರಿಂದ ಮತ್ತಷ್ಟು ಖುಷಿಯಾಗಿರುವ ಅಶ್ವಂತಾಯಿ ಆತನಿಗೀಗ ಕಡ್ಲೆ ಹಿಟ್ಟಿನ ಚಿಲ್ಲ, ಒಂದು ರೀತಿಯ ರೊಟ್ಟಿ ಹಾಗೂ ಆಲೂ ಪರಾಠ ಬೇಕಾಗಿದೆ ಎಂದು ಚಟಾಕಿ ಹಾರಿಸಿದ್ದಾರೆ. ಆತನಿಗೆ ಬೇಸನ್ನ ಚಿಲ್ಲ ಮತ್ತು ಆಲೂ ಪರಾಠ ಅಂದರೆ ಬಹಳ ಇಷ್ಟ ಎಂದಿದ್ದಾರೆ.